ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದ್ರೂ ಅಂತಿಮ ವರ್ಷದ ಪದವಿ ಓದ್ತಾ ಇದ್ದೀರಾ, ಮುಂದೇನ್ ಮಾಡ್ಬೇಕು ಅಂತ ಡೌಟ್ಸ್ ಇದೆಯಾ? ಸ್ನೇಹಿತರೆ, ನೀವು BCom, BBA, BA ಎನಿ ಡಿಗ್ರಿ ಓದಿದ್ರು ಕೂಡ MBA ಗೆ ಎಲಿಜಿಬಲ್ ಇದ್ದೀರಾ. ನೀವೇನಾದ್ರೂ BCA ಓದಿದ್ರೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನ ಓದಿದ್ರೆ ನೀವು MCA ಮಾಡಕ್ಕೆ ಅರ್ಹರಿದ್ದೀರಾ. ಸೊ PGCET, MBA ಮತ್ತು MCA ಪರೀಕ್ಷೆ ಹತ್ತಿರದಲ್ಲಿದೆ. ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ, ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ನಿಮ್ಮ ಸುಮಾರು ಜನಕ್ಕೆ ಡೌಟ್ಸ್ ಇತ್ತು, ಸರ್ ಯಾವ ತರ ಅಪ್ಲೈ ಮಾಡೋದು, ಸುಮಾರು ಕ್ಲಾಸ್ ಬಗ್ಗೆ ಡೌಟ್ ಇತ್ತು. ಎಲ್ಲದನ್ನು ಕೂಡ ನಾನು ನಿಮಗೆ ಆಲ್ ಡೌಟ್ಸ್ ಕ್ಲಿಯರ್ಡ್ ಅಂತ ಎಲ್ಲ ಸೆಷನ್ ಡೌಟ್ಸ್ ಅನ್ನ ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಯಾರ್ಯಾರಿಗೆ ಈ ಪರೀಕ್ಷೆ ಬಗ್ಗೆ ಗೊತ್ತಿಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇದೇ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇದು PGCET 2026 ಪರೀಕ್ಷೆ. ಇದು ಕೇವಲ MBA, MCA ಮಾತ್ರ ಅಲ್ಲ, MTech ಅವರಿಗೆ ಕೂಡ ಕೋರ್ಸ್ಗಳು, ಯಾರು ಇಂಜಿನಿಯರಿಂಗ್ ಫೈನಲ್ ಇಯರ್ಸ್ ಇದ್ದೀರಾ ಅವ್ರಿಗೆ ಕೂಡ ಈ ಎಕ್ಸಾಮ್ ಇದೆ, PGCET ಪರೀಕ್ಷೆ. ಸೊ PGCET ಅಚೀವರ್ ಸಂಸ್ಥೆದು ತುಂಬಾ ಹೆಮ್ಮೆಯ ಒಂದು ರಿಸಲ್ಟ್ಸ್ ಇದೆ ಸ್ನೇಹಿತರೆ. ಕನ್ಸಿಕ್ಯೂಟಿವ್ಲಿ 3 years ಟಾಪ್ ರಿಸಲ್ಟ್ಸ್ ನ ನಮ್ಮ ಶಿವಮೊಗ್ಗ ರೀಜನ್ ಇಂದ ಕೊಟ್ಟಿರುವಂತದ್ದು. ಪ್ರತಿ ವರ್ಷ ಒಳ್ಳೆ ರಿಸಲ್ಟ್ಸ್. ಅದರಲ್ಲೂ ಕೊನೆಯ ವರ್ಷ 2025ನೇ ಸಾಲಿನಲ್ಲಿ ನೋಡಬಹುದು, ರಾಜ್ಯಕ್ಕೆ 456ನೇ ರ್ಯಾಂಕ್, 580ನೇ ರ್ಯಾಂಕ್, ಲೆಸ್ ದೆನ್ 1000 ರ್ಯಾಂಕ್ಸ್ ಅನ್ನ MBA ಮತ್ತು MCA ಅಲ್ಲಿ ತೆಗೆದುಕೊಂಡಿರುವಂತದ್ದು. ಸೊ ಸ್ನೇಹಿತರೆ, ಇದು ಕೇವಲ ಒಂದು ವರ್ಷದ ಕತೆ ಅಲ್ಲ, ಪ್ರತಿ ವರ್ಷನೂ ಕೂಡ ನೋಡಿ 215ನೇ ರ್ಯಾಂಕ್ ತೆಗೆದಿದ್ರು. ಸೊ ಈ ರೀತಿ ತುಂಬಾ ಪ್ರತಿ ವರ್ಷನೂ ಕೂಡ ಒಳ್ಳೆ ರಿಸಲ್ಟ್ಸ್ ಇದೆ. ಸೊ ಹಾಗಾದ್ರೆ ಈ ವರ್ಷದ PGCET ಪರೀಕ್ಷೆ ಬಗ್ಗೆ ನಿಮಗೆ ಮಾಹಿತಿ ನೋಡಿ. ಸೊ 20 ಮಾರ್ಚ್ಗೆ ಬಂದಿದೆ, 23 ಮಾರ್ಚಿಂದನೇ ಅರ್ಜಿ ಪ್ರಾರಂಭ ಆಗಿರುವಂತದ್ದು. ಸೊ ಕೊನೆಯ ದಿನಾಂಕ 10 ಏಪ್ರಿಲ್ ಇರೋದು, ಇದು ನೀವು ಗಮನಿಸಬೇಕು. ಕೊನೆಗೆ ಅರ್ಜಿ ತುಂಬುವಂತ ಅವಕಾಶ ಇರೋದು 10 ಏಪ್ರಿಲ್ಗೆ, ಅವತ್ತೇ ಕೂಡ ಇರುವಂತದ್ದು. ಎಕ್ಸಾಮ್ ಡೇಟ್ ನ ಆಲ್ರೆಡಿ KA ಡೇಟ್ ಬಿಟ್ಟಿದ್ದಾರೆ, ಸೊ ಅದನ್ನ ನಿಮಗೆ ಕೂಡ ತೋರಿಸ್ತೀನಿ. ಸೊ ಎಕ್ಸಾಮ್ ಡೇಟ್ ಅವ್ರು ಬಿಟ್ಟಿರೋದು ನೋಡಿ, 23 ಶನಿವಾರಕ್ಕೆ MTech ನ ಎಕ್ಸಾಮ್ ಇರುತ್ತೆ. 24 ಭಾನುವಾರ, 24 ಮೇ ಭಾನುವಾರ ಬೆಳಗ್ಗೆ 10:30ರಿಂದ 12ವರೆಗೆ MCA ಅವರಿಗೆ ಎಕ್ಸಾಮ್ ಇದ್ರೆ, ಮಧ್ಯಾಹ್ನ 2:30ರಿಂದ 4:30 MBA ಎಕ್ಸಾಮ್ ಇರುತ್ತೆ 100 ಅಂಕಗಳಿಗೆ. ಸೊ ಆಲ್ರೆಡಿ ಅಧಿಕೃತ ಸಿಲೆಬಸ್ ಎಲ್ಲ ಇದೆ, ಸೊ ನಿಮಗೆ ಅದನ್ನೆಲ್ಲ ಹೇಳ್ತೀನಿ. ಬಟ್ ನೋಡಿ, ಡೇಟ್ಸ್ ನೆನಪಿಟ್ಕೊಳ್ಳಿ. 24 ಮೇ ಅಪ್ಲಿಕೇಶನ್ ಹಾಕೋದು, 10 ಏಪ್ರಿಲ್ ಲಾಸ್ಟ್ ಡೇಟ್ ಇರುವಂಥದ್ದು. ಸೊ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂತ, ಸೊ ಫಸ್ಟ್ ಇನ್ನೊಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸುಮಾರು ಜನ, ಸರ್ ನಾವು ಫೈನಲ್ ಇಯರ್ ಸೆಮ್ ಮಾರ್ಕ್ಸ್ ಮಾತ್ರ ಹಾಕಿದ್ರೆ ಸಾಕಾ, ಯಾಕಂದ್ರೆ ಅದು ಜಾಸ್ತಿ ಇರುತ್ತೆ ಅದಕ್ಕೆ. ಸೊ ಇಲ್ಲ, ಒಟ್ಟಾರೆ ಸೆಮ್ದ ಹಾಕಬೇಕು, ಅದನ್ನೇ ಅವ್ರು ಮೆನ್ಷನ್ ಮಾಡಿರುವಂಥದ್ದು. ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ನ ನೀವು ಹಾಕಬೇಕಾಗತ್ತೆ. ಸರ್ ಇನ್ನು 6 ಸೆಮಿಸ್ಟರ್ ಇನ್ನು ಎಕ್ಸಾಮೇ ಬರ್ದಿರಲ್ಲ ಸರ್ ಅಂತಂದ್ರೆ, ಸೊ ಸ್ನೇಹಿತರೆ, 6 ಸೆಮಿಸ್ಟರ್ ಒಂದನ್ನ ಅಪಿಯರಿಂಗ್ ಅಂತ ಕೊಟ್ಬಿಟ್ಟು, ರಿಸಲ್ಟ್ ಅವೈಟೆಡ್ ಅಂತ ಕೊಟ್ಬಿಟ್ಟು, ಉಳಿದಿರೋ ಫಸ್ಟ್ ಇಯರ್ ಮಾರ್ಕ್ಸ್ ಎಷ್ಟು, ಸೆಕೆಂಡ್ ಇಯರ್ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಹಾಕಿ, ಥರ್ಡ್ ಇಯರ್ ನ ರಿಸಲ್ಟ್ ಅವೈಟೆಡ್ ಅಂತ ಇಟ್ಬಿಟ್ಟು ಅದನ್ನ ನಂತರ ಮತ್ತೆ ಲಿಂಕ್ ಬಿಡ್ತಾರೆ 6ನೇ ಸೆಮ್ ನ ಮಾರ್ಕ್ಸ್ ನ ಅಪ್ಲೋಡ್ ಮಾಡಕ್ಕೆ. ಸೊ ಅದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನೊಂದು, ಕೆಲವು MTech ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದೀರಾ, ಸೊ ನೋಡಿ, ಕೇವಲ PGCET ಎಕ್ಸಾಮ್ ಥ್ರೂ ಮಾತ್ರ ನೀವು ಇಲ್ಲ, ಸೆಂಟ್ರಲ್ ಯೂನಿವರ್ಸಿಟಿ ಎಕ್ಸಾಮ್ ಇರುತ್ತೆ, ಗೇಟ್ ಇರುತ್ತೆ ಪ್ರಮುಖವಾಗಿ. ಸೊ ಗೇಟ್ ಪ್ರತಿ ವರ್ಷ ಫೆಬ್ರವರಿಗೆ ನಡೆಯುತ್ತೆ. ಸೊ ಗೇಟ್ ಎಕ್ಸಾಮ್ ಬರೆದಂತವರು ಕೂಡ ಅವರು PGCET ಬರೆಯೋ ಅವಶ್ಯಕತೆ ಇಲ್ಲ. ಗೇಟ್ ನ ಸ್ಕೋರ್ ಇಂದ ನೀವು PGCET ಅಲ್ಲಿ ಸೀಟ್ ಅನ್ನ ಅಲೋಕೇಟ್ ಮಾಡ್ಕೋಬಹುದು. ಸೊ ಅದನ್ನೇ ವ್ಯಾಲಿಡ್ ಗೇಟ್ ಸ್ಕೋರ್ ಅನ್ನ ತೆಗೆದುಕೊಳ್ಳಕ್ಕೆ MTech ಅವರಿಗೆ ಅವಕಾಶ ಇರುತ್ತೆ. ಸೊ ಯಾರಾದ್ರೂ ಗೇಟ್ ಎಕ್ಸಾಮ್ ಬರ್ದಿದ್ರೆ ಈ ವರ್ಷ 2026ನೇ ಸಾಲದು, ಅವರು ಈ PGCET ಅಲ್ಲಿ ಅಪ್ಲೈ ಮಾಡಬಹುದು. ಬಟ್ ಅವರು ಅಪ್ಲಿಕೇಶನ್ ಕಡ್ಡಾಯ. ಹೇಗೆ CET ಅಲ್ಲಿ ನೀಟ್ ಎಕ್ಸಾಮ್ ಬರೆದು ನೀಟ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ CET ಇಂದ ಸೀಟ್ ಅಲಾಟ್ ಮಾಡ್ತಾರಲ್ವಾ, ಅದೇ ರೀತಿ ಇಲ್ಲೂ ಕೂಡ ನೀವು ಗೇಟ್ ಎಕ್ಸಾಮ್ ಬರೆದು ಇಲ್ಲಿ PGCET ಥ್ರೂ ನೀವು ಸೀಟ್ ಅನ್ನು ಅಲೋಕೇಟ್ ಮಾಡ್ಕೋಬಹುದು MTech ಕೋರ್ಸ್ಗಳಿಗೆ. ಸೊ ಅನ್ನೋ ಜೊತೆಗೆ ನೀವು ಯಾವ ತರದ್ದು ಕೋರ್ಸ್ಗಳಿದಾವೆ ಅಂತ ನೋಡಿ. ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಕೆಮಿಕಲ್ ಇದೆ, ಎನ್ವಿರಾನ್ಮೆಂಟ್ ಟೆಕ್ಸ್ಟೈಲ್ ಇದೆ, ಎಲೆಕ್ಟ್ರಿಕಲ್, ಪಾಲಿಮರ್, ಬಯೋಟೆಕ್, ಮೆಕ್ಯಾನಿಕಲ್. ಸೊ ಇಷ್ಟು ಸೈನ್ಸ್ಗಳಿದಾವೆ. ಇನ್ನು ಕ್ಲಾಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದನ್ನ ನಾನು ಡಿಪ್ಲೊಮಾ ಕ್ಲಾಸ್ ಬಗ್ಗೆ ಹೇಳಿದ್ದೆ ನೋಡಿ. ಕ್ಲಾಸ್ ಎ ಅಂದ್ರೆ ಏನು ಅಂದ್ರೆ, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಅಂಡ್ ಪಾಸ್ಡ್ ಇನ್ 1 or more ಗವರ್ಮೆಂಟ್ ಅಥವಾ ಗವರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಅ ಮಿನಿಮಮ್ ಪೀರಿಯಡ್ ಆಫ್ 7 ಅಕಾಡೆಮಿಕ್ ಇಯರ್ಸ್. ಅಂದ್ರೆ 7 ಶೈಕ್ಷಣಿಕ ಸಾಲ್ವರೆಗೂ ನೀವು ಕರ್ನಾಟಕದಲ್ಲೇ ಓದಿರಬೇಕು ಅಂತ ವಿದ್ಯಾರ್ಥಿಗಳು 1ನೇ ಕ್ಲಾಸ್ನಿಂದ ಕ್ವಾಲಿಫೈಯಿಂಗ್ ಎಕ್ಸಾಮ್ ತನಕನೂ ನೀವೇನಾದ್ರೂ ಕರ್ನಾಟಕದಲ್ಲಿ ಓದಿದ್ರಿ ಅಂದ್ರೆ ನಿಮಗೆ ಕ್ಲಾಸ್ ಎ ಅಪ್ಲೈ ಆಗುತ್ತೆ. ಬಟ್ ನೀವು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಏನೇನ್ ಬೇಕು, SLC ಮಾರ್ಕ್ಸ್ ಕಾರ್ಡ್ ಬೇಕು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಡಿಗ್ರಿದು ಎಲ್ಲಾ ಸೆಮಿಸ್ಟರ್ ಎಲ್ಲಾ ವರ್ಷದ್ದು ಮಾರ್ಕ್ಸ್ ಕಾರ್ಡ್ ಬೇಕು. ಸೊ ಹಾಗೆ ಅಕಸ್ಮಾತ್ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕು. ಹಾಗೆ ತುಂಬಾ ಇಂಪಾರ್ಟೆಂಟ್, ಸ್ಟಡಿ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಸೊ ನೀವು ಸ್ಟಡಿ ಸರ್ಟಿಫಿಕೇಟ್ ಕೊಡೋದ್ರ ಜೊತೆಗೆ ಅದು BO ಸೈನ್ ಕೂಡ ಆಗಿರ್ಬೇಕಾಗುತ್ತೆ. ಹಾಗೆ ನೀವು SC ST OBC ಕ್ಲೇಮ್ ಮಾಡ್ತಾ ಇದ್ರೆ ಅದ್ರ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಕ್ಲೇಮ್ ಮಾಡ್ತಾ ಇದ್ರೆ ಅದ್ರ ಸರ್ಟಿಫಿಕೇಟ್ ಅನ್ನು ಕೂಡ ಪ್ರೊವೈಡ್ ಮಾಡಬೇಕಾಗುತ್ತೆ ನೀವು ಕ್ಲಾಸ್ ಎ ನ ಅಪ್ಲೈ ಮಾಡಿದ್ರೆ. ನೋಡಿ, ಕ್ಲಾಸ್ ಎ ಅಂದ್ರೆ ಏನು ಅಂದ್ರೆ, ನೀವು 7 ವರ್ಷ ಕರ್ನಾಟಕದಲ್ಲೇ ಓದಿರ್ಬೇಕು. ಇಲ್ಲ ಸರ್ ನಾನು ಡಿಗ್ರಿನ ಬೇರೆ ರಾಜ್ಯದಲ್ಲಿ ಓದಿದ್ದೆ,
ಆ ಥರ ಏನಾದರೂ ಇತ್ತು ಅಂತಂದರೆ ನಿಮಗೆ ಕ್ಲಾಸ್ ಎ ಅಪ್ಲೈ ಆಗಲ್ಲ, ನೀವು ಕ್ಲಾಸ್ ಬೇರೆ ಬೇರೆ ಕ್ಲಾಸ್ಗಳಿರ್ತವೆ, ಸೊ ಅದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನಾನು ಎಲ್ಲದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಸೈನಿಕ್ ಇರೋ ಡಿಫೆನ್ಸ್ ಸರ್ವಿಸಸ್ಗೆ ಇರೋಂಥವ್ರು ಹೆಚ್ಚು, ಮತ್ತು MCA ಕೂಡ ಸೇಮ್ ಅರ್ಥ ಬರುತ್ತೆ ನೋಡಿ. MBAಗೆ ಬೇರೆ, MCAಗೆ ಬೇರೆ, MTechಗೆ ಬೇರೆ ಥರ ಇಲ್ಲ, ಕ್ಲಾಸ್ ಎ ಎಲ್ಲದಕ್ಕೂ ಒಂದೇ ಥರ ಅರ್ಥ ಬರುತ್ತೆ. ಅದನ್ನೇ ನಾನು ಎಲ್ಲ ಕಡೆ ಸಪ್ರೇಟಾಗಿ ಮೆನ್ಷನ್ ಮಾಡಿರೋಂಥದ್ದು. ಇನ್ನೊಂದು ಕ್ಯಾಸ್ಟ್ ಸರ್ಟಿಫಿಕೇಟು ಬೇರೆಯವ್ರಿಗೆ ಯಾರು ಪ್ರಾಬ್ಲಮ್ ಇಲ್ಲ, OBC, ಕ್ರಿಮಿಲೇಯರ್, ನಾನ್ ಕ್ರಿಮಿಲೇಯರ್ ಮಾಡಿಸ್ಕೊಂಡಿರ್ತೀರಾ. SC ಅವ್ರಿಗೆ ನೋಡಿ, ಪರಿಶಿಷ್ಟ ಜಾತಿಯವರಿಗೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೊ ಏನು ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ಹೊಸ SC ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೋಬೇಕಾಗತ್ತೆ. ಅದೇ ಪ್ರವರ್ಗ ಅಂಡರಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಏನಂತಂದರೆ ನಿಮ್ಮ ಮೆರಿಟನ್ನು, ಅಂದರೆ ನಿಮ್ಮ PGCET ರ್ಯಾಂಕನ್ನು ಯಾವುದರಿಂದ ಕೊಡ್ತಾರೆ ಅಂದರೆ ಡಿಗ್ರಿ ಮಾರ್ಕ್ಸಿಂದ ಕೊಡಲ್ಲ. ನೋಡಿ, ಡಿಪ್ಲೊಮಾ ಅವರಿಗೆ ಅರ್ಧ ಅವರ ಮಾರ್ಕ್ಸ್, ಅರ್ಧ ಡಿಪ್ಲೊಮಾ ಮಾರ್ಕ್ಸ್ ತೊಗೊಂಡು ಕೊಡ್ತಾರೆ. ಇವನ್ CET ನೀಟ್ ಅವರಿಗೆ ಕೂಡ ಅರ್ಧ ನಮ್ಮ CET ಮಾರ್ಕ್ಸು, ಅರ್ಧ PUC ಮಾರ್ಕ್ಸಲ್ಲಿ ಕೊಡ್ತಾರೆ ಇಂಜಿನಿಯರಿಂಗ್ ಸೀಟು. ಆದರೆ PGCET ಎಕ್ಸಾಮಲ್ಲಿ ಸಂಪೂರ್ಣವಾಗಿ ಈ ಎಂಟ್ರೆನ್ಸ್ ಎಕ್ಸಾಮ್ ಬೇಸಿಸ್ ಮೇಲೆ ಮಾರ್ಕ್ಸ್ ಇರುತ್ತೆ. ಸೊ ನೀವು ಇರ್ರೆಸ್ಪೆಕ್ಟಿವ್ ಆಫ್ ನೀವು ಕಾಲೇಜಲ್ಲಿ ಎಷ್ಟೇ ಚೆನ್ನಾಗಿ ಓದಿರಿ, ಬ್ಯಾಕ್ ಇಟ್ಕೊಂಡು ನಂತರ ಪಾಸ್ ಆಗಿರೋ ವಿದ್ಯಾರ್ಥಿ ಆದರೂ ಆಗಿರಿ, ಏನಾದರೂ ಆಗಿರಿ, ನೀವು PGCET ಅಲ್ಲಿ ಚೆನ್ನಾಗಿ ಮಾಡಿದ್ರೆ ನೀವು ರ್ಯಾಂಕ್ ಚೆನ್ನಾಗಿ ತೆಗಿಬೋದು. ಸೊ ಇದೊಂದು ಹೇಳುತ್ತೆ. ಸೊ PGCET ಕಂಪ್ಲೀಟ್ ಆಗಿ ನಿಮ್ಮ ಮೆರಿಟನ್ನು ನಿಮ್ಮ PGCET ಎಕ್ಸಾಮ್ ಮೇಲೆ ತಗೋತಾರೆ. ಅಕಸ್ಮಾತ್ ಸರ್ ಟೈ ಆಗೋಯ್ತು ಸರ್, ಅಂದರೆ ಈಗ ನಾನು 72 ಮಾರ್ಕ್ಸ್ ತೆಗ್ದೀನಿ, ಇನ್ನೊಬ್ಬ ವ್ಯಕ್ತಿನೂ ತೆಗ್ದೇನೆ ಅಂದರೆ ಅವಾಗ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸನ್ನು ಅಗ್ರಿಗೇಟ್ನ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಂತರದಲ್ಲಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳೋದಾದರೆ SLC ಮಾರ್ಕ್ಸ್ ಕಾರ್ಡ್ ಬೇಕು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಸ್ಟಡಿ ಸರ್ಟಿಫಿಕೇಟ್ ಬೇಕು, BO ಸೈನ್ಡ್ ಆಗಿರೋಂಥದ್ದು, ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ದು ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಇರಬೇಕಾಗತ್ತೆ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. 1 MB ಒಳಗೆ ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡನ್ನು ಒಂದೇ MB ಬರೋ ಥರ ಒಂದು PDF ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಸ್ನೇಹಿತರೆ, ಇಷ್ಟನ್ನ ಹೇಳ್ತಾ, ಸೊ PGCET ಪರೀಕ್ಷೆಗೆ ಹೆಸರಾಂತ ನಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ ಯಾರ್ಯಾರಪ್ಪ ಫ್ಯಾಕಲ್ಟೀಸ್ ಇದ್ದಾರೆ, ಏನೇನು ಕ್ಲಾಸ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಇದೆಯಾ ಆಫ್ಲೈನ್ ಇದೆಯಾ, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನೋಡಿ, ರೀಸನಿಂಗಿಗೆ ನಮ್ಮ ಸಂಸ್ಥೆ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿರುವಂತಹ ಪವಿತ್ರ ಮೇಡಮ್ ಅವ್ರು ಮಾಡ್ತಾರೆ. ಸೊ ಇವರು ಆಲ್ಮೋಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ಟೀಚ್ ಮಾಡ್ತಾರೆ. ಹಾಗೆ PGCET ಎಕ್ಸಾಮಲ್ಲಿ ಇವ್ರು ಹೇಳ್ಕೊಟ್ಟಿರೋ ಟಾಪಿಕ್ಸೇ ಬರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಯಾವುದೇ ಲಾಜಿಕಲ್, ನಾನ್ ವರ್ಬಲ್ ಎಲ್ಲದೂ ಕೂಡ ಬರೋವಂಥದ್ದು. ಸೊ ಇನ್ನು ಕ್ವಾಂಟ್ಸಿಗೆ ನಮ್ಮ ಶಾರ್ಟ್ಕಟ್ ಎಕ್ಸ್ಪರ್ಟ್ ಆಗಿರುವಂತಹ ಮಹೇಶ್ ಸರ್ ಮಾಡ್ತಾರೆ. ಸೊ ನಿಮಗೆ ಎಂಟೈರ್ ಆಗಿ ಏನು ಮಿಸಲೇನಿಯಸ್ ಟಾಪಿಕ್ಸ್ ಬರುತ್ತೆ. ಸೊ ನೀವು ನಂಬಲ್ಲ, ಲಾಸ್ಟ್ ಇಯರ್ MCL ಕೂಡ ಕ್ವಾಂಟ್ಸ್ನ ಜಾಸ್ತಿ ಪ್ರಶ್ನೆಗಳು ಬಂದಿತ್ತು. ಸೊ ಹಾಗಾಗಿ ಇವರ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಂಗ್ಲೀಷಿಗೆ ನೀವು ನೋಡ್ತಾ ಇರ್ಬೋದು, ಸೊ XBO KES ಆಗಿರುವಂತಹ ಜಕಣಾಚಾರಿ ಸರ್ ಅವರು ಇಂಗ್ಲೀಷ್ ಮಾಡುವಂಥದ್ದು. ಸೊ ಇನ್ನು ಬ್ಯಾಂಕ್ ಎಂಪ್ಲಾಯಿ ಆಗಿರುವಂತಹ ಹಾಗೆ ಮಿಸಲೇನಿಯಸ್ ಫ್ಯಾಕಲ್ಟಿ ಆಗಿರುವಂತಹ ಮೋಹನ್ ಸರ್ ಅವರು ಕ್ಲಾಸ್ ಮಾಡೋದಾಗಿರ್ಬೋದು. ಇನ್ನು GK ಕ್ಲಾಸ್ ನೋಡಿ, ನೀವು ಕ್ವಾಂಟ್ಸ್ ಮಾಡಿಬಿಡ್ತೀರಾ, ರೀಸನಿಂಗ್ ಸಾಲ್ವ್ ಮಾಡಿಬಿಡ್ತೀರಾ, ಇಂಗ್ಲೀಷ್ ಹೇಗೋ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್, ಕಂಪ್ಯೂಟರ್ ಕೂಡ ಮಾಡಿಬಿಡ್ತೀರಾ ಅಂತಂದರೆ ಸೊ ನಿಮಗೆ ತುಂಬ ಕಷ್ಟ ಆಗುವಂಥದ್ದು GK. ಸೊ ಅದನ್ನು ನಮ್ಮ ಸಂಸ್ಥೆ ಅವರು ಹೇಳ್ಕೊಡ್ತಾರೆ. ಸೊ ಇನ್ನು ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇದು ಆನ್ಲೈನ್ ಬ್ಯಾಚ್ ಮತ್ತು ಆಫ್ಲೈನ್ ಬ್ಯಾಚ್ ಇರುವಂಥದ್ದು. ಸೊ ಆಫ್ಲೈನ್ ಬ್ಯಾಚ್ ಸಂಜೆ ಟೈಮಿಂಗ್ಸ್ನಲ್ಲಿರುತ್ತೆ. ಆನ್ಲೈನ್ ಬ್ಯಾಚ್ ನಿಮಗೆ ಲಿಂಕನ್ನು ಕೊಡಲಾಗುತ್ತೆ, ನಮ್ಮ ವೆಬ್ಸೈಟ್ನ ಲಿಂಕನ್ನು ಕೊಡಲಾಗುತ್ತೆ. ಸೊ ಎರಡೂ ಕೂಡ ಸೇಮ್ ಇರುವಂಥದ್ದು. ಲೈವ್ ಕ್ಲಾಸಸ್ ಕೂಡ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಇನ್ನು ಎಕ್ಸಾಮ್ಗೆ 24 ಮೇ ಇರೋದ್ರಿಂದ, ಇನ್ನು ಸಮಯ ಇರೋದ್ರಿಂದ ಸೊ ನೀವು ಕ್ಲಾಸಸ್ಸನ್ನು ತೆಗೆದುಕೋಬೋದು. ಸೊ ಎಲ್ಲದಕ್ಕೂ ಕೂಡ ಸ್ಟಡಿ ಮೆಟೀರಿಯಲ್ಸ್ ಕೊಡಲಾಗುತ್ತೆ. ನೋಡಿ, ಈ ಥರ ಸ್ಟಡಿ ಮೆಟೀರಿಯಲ್ಸ್ ಕೊಡಲಾಗುತ್ತೆ. ಕ್ವಾಂಟ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, GK ಬುಕ್ ಆಗಿರ್ಬೋದು. ಸೊ GK ಸರಿಸುಮಾರು 550 ಪೇಜ್ಗೂ ಹೆಚ್ಚು ಇದೆ. ಅಂದರೆ ಅತ್ಯಂತ ಒಳ್ಳೆಯ GK ಮೆಟೀರಿಯಲ್ ಮಾಡಿದ್ದಾರೆ. ಸೊ ಮಾರುಕಟ್ಟೆಯಲ್ಲಿ ಎಲ್ಲೂ ಸಿಗೋದಿಲ್ಲ. ಈಗ ಉದಾಹರಣೆಗೆ ಹೊರಗಡೆ 88 ರಾಮ್ಜಾರ್ ತಾಣ ಇದ್ರೆ, ನಮ್ಮ GK ಬುಕ್ಕಲ್ಲಿ ಈಗ ಕರೆಂಟ್ಲಿ ಅಪ್ಡೇಟ್ ಆಗಿರೋ 96ನೇ ರಾಮ್ಜಾರ್ ತಾಣ ತನಕ ಮೋಸ್ಟ್ ಅಪ್ಡೇಟೆಡ್ ಬುಕ್ ಆಗಿರುವಂಥದ್ದು. ಸೊ ಹಾಗೇನೆ ಇದು ಕೇವಲ ಇದು ಸರ್ PGCET ಎಕ್ಸಾಮ್ಗೆ ಇಷ್ಟೊಂದೆಲ್ಲ ಓದಬೇಕಂತಂದರೆ ಅದರ ಸ್ಪೆಸಿಫಿಕ್ ಆಗಿರುವಂಥ ಕೆಲವೊಂದು ಸಬ್ಜೆಕ್ಟ್ಸ್, ಉದಾಹರಣೆಗೆ ಬಿಸ್ನೆಸ್ ಕಮ್ಯುನಿಕೇಷನ್ ಆಗಿರ್ಬೋದು, ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಸೊ ಪರ್ಟಿಕ್ಯುಲರ್ ಏನು GK ಸಿಲೆಬಸ್ ಇದೆ PGCET ಅವ್ರಿಗೆ, ಅದೇ ರೀತಿ ಕ್ರಾಫ್ಟ್ ಮಾಡಿರೋಂಥ ಬುಕ್ ಆಗಿರ್ಬೋದು. ಸೊ ಜೊತೆಗೆ ನೀವು ಬರೀ ಬುಕ್ಕನ್ನು ಓದಿದ್ರೆ ಸಾಕಾಗಲ್ಲ, ಕ್ಲಾಸ್ ಕೇಳಿದ್ರೆ ಸಾಕಾಗಲ್ಲ, ಹೆಚ್ಚುವರಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದಕ್ಕೆ ವರ್ಕ್ ಬುಕ್ ಆಗಿರ್ಬೋದು, ಕ್ವಾಂಟ್ಸು, ರೀಸನಿಂಗ್ ಮತ್ತು ಇಂಗ್ಲೀಷ್ ವರ್ಕ್ ಬುಕ್, GK ವರ್ಕ್ ಬುಕ್ಕನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಸ್ನೇಹಿತರೆ, PGCET ಕ್ಲಾಸ್ಗಳು ಕೂಡ ಪ್ರಾರಂಭವಾಗಿದೆ. ಈಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಆನ್ಲೈನ್ ಕ್ಲಾಸಿಗಾದರೂ ಆಯಿತು, ಆಫ್ಲೈನ್ ಕ್ಲಾಸಿಗಾದರೂ ಆಯಿತು. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಸ್ಗೆ ನೀವು ಸಂಪರ್ಕಿಸಬಹುದು, ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬಂದಿರುವಂಥ ನಮ್ಮ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು ಅಂತ ಹೇಳ್ತಾ, ಸೊ PGCET ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟ್ರಾಟಜಿ ವಿಡಿಯೋಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ವಿಡಿಯೋಸ್ ಆಗಿದ್ರೆ ಬೇಕಾಗಿದ್ದಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.